ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳೋದನ್ನು ನಕಾರಾತ್ಮಕ ಶಕ್ತಿ ಎಂದು ಕರೆಯಬಹುದು. ನೀವು ಜೀವನದಲ್ಲಿ ಯಾವುದೇ ಯಶಸ್ಸನ್ನು ಸಾಧಿಸಿದಾಗ ಅಥವಾ ಹೊಸ ವಸ್ತುವನ್ನು ಖರೀದಿಸಿದಾಗ ಕೆಟ್ಟ ದೃಷ್ಟಿಯನ್ನು ತಪ್ಪಿಸಲು ನೀವು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಧನಾತ್ಮಕ ಮತ್ತು ಋಣಾತ್ಮಕ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಪವರ್ ಎಂದು ಎರಡು ರೀತಿಯ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುತ್ತದೆ. ಕೆಲವರಿಗೆ ನಕಾರಾತ್ಮಕ ಶಕ್ತಿ ಹೆಚ್ಚು ಇರುತ್ತದೆ, ಇನ್ನು ಕೆಲವರಿಗೆ ಸಕಾರಾತ್ಮಕ ಶಕ್ತಿ ಹೆಚ್ಚು ಇರುತ್ತದೆ. ನಿಮ್ಮ ಜೀವನದಲ್ಲಿ ವಿಶೇಷ ಯಶಸ್ಸು ಪಡೆದಾಗ ಅಥವಾ ಹೊಸ ಮನೆ, ಅಂಗಡಿ, ವಾಹನವನ್ನು ಖರೀದಿಸಿದಾಗ ಅದನ್ನು ಸಹಿಸದ ಜನರ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆ ಮೂಡುತ್ತದೆ. ಇದನ್ನೇ ಕೆಟ್ಟ ದೃಷ್ಟಿ ಎಂದು ಹೇಳುತ್ತಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕೆಲವೊಂದು ಸುಲಭ ಪರಿಹಾರಗಳಿಂದ ದೃಷ್ಟಿ ದೋಷಗಳನ್ನು ನಿವಾರಿಸಬಹುದು. ಕೆಟ್ಟ ದೃಷ್ಟಿಯನ್ನು ತಡೆಗಟ್ಟುವ ಕ್ರಮಗಳು ಯಾರಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ಈ ಕ್ರಮಗಳನ್ನು ಅಳವಡಿಸುವ ಮೂಲಕ ನಿಮ್ಮ ಮೇಲೆ ಆಗಿರುವ ದೃಷ್ಟಿಯನ್ನು ತೆಗೆದುಹಾಕಬಹುದು. ಅದಕ್ಕಿಂತ ಮೊದಲು ನಮ್ಮ ಮೇಲೆ ಕೆಟ್ಟ ದೃಷ್ಟಿಯ ಪ್ರಭಾವವಿದೆ ಎಂದು ತಿಳಿದುಕೊಳ್ಳಲು ಕೆಲವು ಲಕ್ಷಣಗಳಿದೆ. ಯಾವುದೇ ಕೆಲಸಗಳನ್ನು ಮಾಡಲು ಹೋದಾಗ ಇದ್ದಕ್ಕಿದ್ದಂತೆ ತಡೆಗಳು ಉಂಟಾಗುವುದು, ಅನಿರೀಕ್ಷಿತವಾಗಿ ಜೀವನದಲ್ಲಿ ಹಿನ್ನಡೆಯಾಗುವುದು, ಹಣಕಾಸಿನ ವಿಚಾರ, ವೃತ್ತಿಯಲ್ಲಿ ಸಮಸ್ಯೆಗಳು ಎದುರಾಗುವುದು, ಇದೆಲ್ಲ ಕೆಟ್ಟ ದೃಷ್ಟಿಯ ಪ್ರಭಾವ. ಮನುಷ್ಯರಿಗೆ ಅನಾರೋಗ್ಯ ಉಂಟಾಗುವುದು ಸಹಜ. ಆದರೆ ಕಾರಣವೇ ಇಲ್ಲದೆ ಪದೇ ಪದೇ ಆರೋಗ್ಯದಲ್ಲಿ ತೊಂದರೆ ಅನುಭವಿಸುತ್ತಿದ್ದರೆ ಅದಕ್ಕೆ ದೃಷ್ಟಿಯೇ ಕಾರಣ ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಕೆಟ್ಟ ದೃಷ್ಟಿಯು ಮನುಷ್ಯನನ್ನು ದುರ್ಬಲನಾಗಿ ಮಾಡಿಬಿಡುತ್ತೆ. ದೃಷ್ಟಿಯಿಂದ ಎಷ್ಟೋ ವರ್ಷಗಳ ಕಾಲ ಚೆನ್ನಾಗಿರುವ ದಂಪತಿಗಳು ಇದ್ದಕ್ಕಿದ್ದಂತೆ ಒಬ್ಬರ ಕಂಡರೆ ಇನ್ನೊಬ್ಬರಿಗೆ ಆಗದೇ ಇರುವುದು, ಪರಸ್ಪರ ದ್ವೇಷಿಸುವುದು, ಅವರ ಮಧ್ಯೆ ವಿನಾಕಾರಣ ಜಗಳ ಉಂಟಾಗುವುದು. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚಾದರೆ ಹೊರಗೆ ಇರುವಾಗ ಎಲ್ಲವೂ ಚೆನ್ನಾಗಿಯೇ ಇರುತ್ತದೆ. ಆದರೆ ಮನೆಯನ್ನು ಪ್ರವೇಶಿಸಿದ ಕೂಡಲೇ ಶಾಂತಿ ಇಲ್ಲದಂತೆ ಆಗುತ್ತದೆ. ಮನೆಯಲ್ಲಿ ದುರ್ವಾಸನೆ, ಎಷ್ಟೇ ಸ್ವಚ್ಛಗೊಳಿಸಿದರೂ ಮನೆ ಶುಚಿಯಾಗುವುದೇ ಇಲ್ಲ. ಜೇಡರ ಬಲೆಗಳು ಹೆಚ್ಚಾಗಿ ಕಟ್ಟುವುದು, ಮನೆಯ ಮುಂದೆ ಇರುವ ಗಿಡಗಳು ಒಣಗಿ ಹೋಗುವುದು, ಇದೆಲ್ಲವೂ ಕೆಟ್ಟ ಕಣ್ಣ ದೃಷ್ಟಿ ಕಾರಣದಿಂದಲೇ ಇರಬಹುದು. ಚುರುಕಾಗಿದ್ದ ವ್ಯಕ್ತಿ ಆಲಸ್ಯದಿಂದ ಸೋಂಬೇರಿಯಾಗುವುದು, ಯಾವ ಕೆಲಸದಲ್ಲೂ ತಮ್ಮನ್ನು ತೊಡಗಿಸಲು ಇಷ್ಟಪಡುವುದಿಲ್ಲ. ಕೆಟ್ಟ ದೃಷ್ಟಿ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಿಬಿಡುತ್ತದೆ. ಇದನ್ನೆಲ್ಲ ಆರಂಭದಲ್ಲಿಯೇ ನಿವಾರಿಸಿಕೊಳ್ಳಬೇಕು, ಇಲ್ಲವಾದರೆ ತೊಂದರೆ ತಪ್ಪಿದ್ದಲ್ಲ. ನಮ್ಮ ಮನೆಯಲ್ಲಿ ಹಿರಿಯರು ಮಾಡುತ್ತಿದ್ದ ಸರಳ ಪರಿಹಾರವಾದ ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳುವುದು. ಒಂದು ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು 3, 5 ಅಥವಾ 7 ಬಾರಿ ದೃಷ್ಟಿಯಾಗಿರುವ ವ್ಯಕ್ತಿಗೆ ಸುತ್ತಿ ಅದನ್ನು ನೀರಿನಲ್ಲಿ ಎಸೆಯುವುದು. ಹಾಗೆ ನಿಂಬೆಹಣ್ಣಿಗೆ ನಕಾರಾತ್ಮಕ ಶಕ್ತಿಯನ್ನು ಸೆಳೆಯುವ ಶಕ್ತಿ ಇದೆ. ಒಂದು ಶುದ್ಧವಾದ ನಿಂಬೆಹಣ್ಣನ್ನು ತೆಗೆದುಕೊಳ್ಳಬೇಕು. ಅಂದರೆ ನಿಂಬೆಹಣ್ಣಿನ ಮೇಲೆ ಯಾವುದೇ ರೀತಿಯ ಕಲೆಗಳು ಇರಬಾರದು. ಇದರ ಜೊತೆ 7 ಒಣಗಿದ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ದೃಷ್ಟಿಯಾಗಿರುವ ವ್ಯಕ್ತಿಯ ಸುತ್ತ ಎಡದಿಂದ ಬಲಕ್ಕೆ 5 ಬಾರಿ ನೀವಳಿಸಿ ಬೆಂಕಿಯಲ್ಲಿ ಸುಡಬೇಕು. ಈ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಸೆಳೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಇದರಿಂದ ವ್ಯಕ್ತಿಯ ಮೇಲಿನ ಋಣಾತ್ಮಕ ದೋಷಗಳು ಬಿಟ್ಟು ಹೋಗುತ್ತದೆ. ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಬೆಂಕಿಯಲ್ಲಿ ಸುಡುವಾಗ ಕಟುವಾದ ವಾಸನೆಯನ್ನು ಗಮನಿಸಬಹುದು. ಇದರಿಂದ ಎಷ್ಟು ದೃಷ್ಟಿಯಾಗಿದೆ ಎಂದು ತಿಳಿದುಕೊಳ್ಳಬಹುದು. ನೆನಪಿಟ್ಟುಕೊಳ್ಳಿ, ಇದು ಸುಟ್ಟು ಹೋದ ನಂತರ ಆ ಬೂದಿಯನ್ನು ಕೈಯಿಂದ ಮುಟ್ಟಬೇಡಿ. ಮೊದಲಿಗೆ ನೀರು ಹಾಕಿ ತೊಳೆದುಬಿಡಿ. ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹೋಗಲಾಡಿಸಲು ಒಂದು ನಿಂಬೆಹಣ್ಣನ್ನು ತೆಗೆದು
ಅರ್ಧ ಮಾಡಿ 5 ಅಥವಾ 7 ಲವಂಗವನ್ನು ತೆಗೆದು ನಿಂಬೆ ಹಣ್ಣಿಗೆ ಚುಚ್ಚಬೇಕು. ಕಲ್ಲುಪ್ಪನ್ನು ತೆಗೆದುಕೊಂಡು ಈ ನಿಂಬೆ ಹಣ್ಣನ್ನು ಅದರ ಮೇಲಿಡಿ. ಇದನ್ನು 1 ವಾರದ ತನಕ ನಿಮ್ಮ ಮನೆಯ ಯಾವುದಾದರೂ ಕೋಣೆಯಲ್ಲಿ ಇಡಿ. ನಿಮ್ಮ ಮನೆಯಲ್ಲಿ ಯಾವ ತೊಂದರೆ ಇಲ್ಲದಿದ್ದರೆ ನಿಂಬೆಹಣ್ಣು ಸಾಮಾನ್ಯವಾಗಿ ಒಣಗಿ ಹೋಗುತ್ತದೆ. ಇದನ್ನು ಹೊರತಾಗಿ ನಿಂಬೆಹಣ್ಣು ಕಾಫಿ ಬಣ್ಣಕ್ಕೆ ತಿರುಗಿದರೆ ಅದು ನಿಮ್ಮ ಮನೆಯಲ್ಲಿ ಬಹಳಷ್ಟು ನಕಾರಾತ್ಮಕ ಶಕ್ತಿ ಹಾಗೂ ದೃಷ್ಟಿ ಹೆಚ್ಚಾಗಿದೆ ಎಂದರ್ಥ. ನಿಂಬೆ ಹಸಿರು ಬಣ್ಣಕ್ಕೆ ತಿರುಗಿದರೆ ಯಾರೋ ನಿಮ್ಮ ಏಳಿಗೆಯನ್ನು ಬಯಸದೆ ಕೆಟ್ಟ ದೃಷ್ಟಿ ಹಾಗೂ ದುಷ್ಟ ಮನಸ್ಸಿನಿಂದ ನಿಮಗೆ ಶಾಪವನ್ನು ಹಾಕುತ್ತಿರುತ್ತಾರೆ. ಇಂಥವರಿಂದ ದೂರ ಉಳಿಯಿರಿ. ಹಾಗೆ ನಿಮ್ಮ ಬಗ್ಗೆ ಯಾವ ವಿಷಯಗಳನ್ನು ಹಂಚಿಕೊಳ್ಳಬೇಡಿ. ನೀವು ಏನೇ ಹೊಸದಾಗಿ ಖರೀದಿಸಬೇಕಾದರೂ ಮೊದಲೇ ಯಾರಿಗೂ ಈ ವಿಷಯವನ್ನು ಹೇಳಬೇಡಿ. ಖರೀದಿಸಿದ ನಂತರ ವಿಷಯಗಳನ್ನು ಹೇಳಿಕೊಳ್ಳಿ. ನಿಂಬೆಹಣ್ಣು ಕಪ್ಪಾಗಿದ್ದರೆ ನಿಮ್ಮ ಮೇಲೆ ಯಾವುದೋ ನಕಾರಾತ್ಮಕ ಶಕ್ತಿ ಪ್ರಭಾವವಿದೆ. ಆಳವಾದ ದುಷ್ಟತನವು ನಿಮ್ಮನ್ನು ತೊಂದರೆಗೊಳಿಸುತ್ತಿದೆ ಎಂದರ್ಥ. ತಕ್ಷಣವೇ ನುರಿತ ಜ್ಯೋತಿಷರನ್ನು ಭೇಟಿ ಮಾಡಿ. ಇಲ್ಲವಾದರೆ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡಿಸಿ. ಇಂತಹ ದುಷ್ಟ ಶಕ್ತಿಗಳಿಂದ ನಮ್ಮನ್ನು ಕಾಪಾಡುವುದೇ ನಮ್ಮ ಮನೆಯ ದೇವರು. ವರ್ಷಕ್ಕೊಮ್ಮೆಯಾದರೂ ಖಂಡಿತ ಮನೆ ದೇವರಿಗೆ ಹೋಗಲೇಬೇಕು. ಇದರಿಂದ ನಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರ ಉಳಿಯುತ್ತದೆ. ಜೀವನದಲ್ಲಿ ನೆಗೆಟಿವ್ ಎನರ್ಜಿಗಳ ಪ್ರಭಾವ ಹೆಚ್ಚಾಗಿದ್ದರೆ ಶನಿವಾರ ದಿನದಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗುವುದು ಅಥವಾ ಹನುಮಾನ್ ಚಾಲೀಸ್ ಪಠಣೆ ಮಾಡುವುದರಿಂದ ಕಡಿಮೆಯಾಗುತ್ತದೆ. ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಜೀವನದಲ್ಲಿ ಸುಖವಾಗಿರಿ. ಲಕ್ಷ್ಮೀ ಸಮೇತ ನಾರಾಯಣರ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಇಂತಹ ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.